ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸುಮಂಗಲ ಭಟ್ ಸವಿಜವಿ ಕಿಚನ್. ನಾನು ಸುಮಂಗಲ ಭಟ್. ಈ ವಿಡಿಯೋದಲ್ಲಿ ನಾನು ಎಲೆಕೋಸಿನ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ತುಂಬ ಡಿಫ್ರೆಂಟಾಗಿ ಮಾಡಿದ್ದೀನಿ. ಫ್ರೆಂಡ್ಸ್, ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ. ಹಾಗೆಯೇ ಪಕ್ಕದ ಬೆಲ್ ಐಕಾನ್ ಸಹ ಪ್ರೆಸ್ ಮಾಡಿ. ಆಗ ನಾನು ಹಾಕಿದ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಬರುತ್ತೆ. ನಾನು ಯಾವ ರೆಸಿಪಿ ಹಾಕಿದ್ದೀನಿ ಅಂತ ನಿಮಗೆ ತಕ್ಷಣ ತಿಳಿಯುತ್ತೆ. ನಿಮಗೆ ಇಷ್ಟ ಆದರೆ ಅದನ್ನು ಕಲಿಬೋದು, ಅದು ಮಿಸ್ ಆಗೋದಿಲ್ಲ. ಈಗ ಎಲೆಕೋಸಿನ ಬಾಜಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಎಲೆಕೋಸನ್ನು ಕ್ಲೀನಾಗಿ ತೊಳೆದು ಅದರ ಮೇಲಿನ ಸಿಪ್ಪೆಯನ್ನು ತೆಗೆದು ಇಟ್ಕೊಂಡಿದ್ದೀನಿ. ಮೇಲಿನ ಸಿಪ್ಪೆ ಅದು ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ. ಇದ್ರ ಪಲ್ಯ ಮಾಡುವಾಗ ನಾನು ಒಂದೊಂದೇ ಎಲೆಯನ್ನು ತೆಗೆದು ಪಲ್ಯ ಮಾಡ್ತೀನಿ. ನೋಡಿ, ಈಗ ಈ ರೀತಿ ಎಲ್ಲ ಎಲೆಗಳನ್ನು ತೆಕ್ಕೊಳ್ಬೇಕು. ನೋಡಿ, ಈ ಕಡೆಯಿಂದ ತೆಗೆದ್ರೆ ಬೇಗ ಬರುತ್ತೆ. ಸ್ವಲ್ಪ ಕಟ್ ಮಾಡಿದರೆ ಆಯಿತು. ಈ ಥರ ಎಲೆಕೋಸಿನ ಬಿಳಿ ಭಾಗ ಬರುವ ತನಕ ಎಲೆಗಳನ್ನು ತೆಗಿಬೇಕು. ನೋಡಿ, ಹಸಿರು ಎಲ್ಲ ಹೋಯ್ತು, ಈಗ ಬಿಳಿ ಭಾಗ ಬರ್ತಾ ಇದೆ. ಈ ರೀತಿ ಬಿಳಿ ಭಾಗ ಬಂದ ಮೇಲೆ ಅದನ್ನು ಹಾಗೆ ಫ್ರಿಜ್ಜಿನಲ್ಲಿ ಇಟ್ಕೊಂಡ್ರೆ ಅದು ಸಾಂಬಾರು ಮಾಡಲಿಕ್ಕೆ ಬರುತ್ತೆ. ತುಂಬ ಎಳೆದು ಈ ಭಾಗವನ್ನು ಹಾಕಿದರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಪಲ್ಯ. ಈ ರೀತಿ ಒಳಗಡೆ ಇರುವ ಎಳೆ ಭಾಗವನ್ನು ನಾವು ಫ್ರಿಜ್ಜಿನಲ್ಲಿ ಇಟ್ಕೊಂಡ್ರೆ 15 ದಿವಸ ಹಾಳಾಗೋದಿಲ್ಲ. ಇದನ್ನು ಸಾಂಬಾರು ಮಾಡ್ಬೋದು, ಸಾಸಿವೆ ಮಾಡ್ಬೋದು, ರುಚಿಯಾಗಿರುತ್ತೆ. ಆದರೆ ಪಲ್ಯಕ್ಕೆ ಹಾಕಿದರೆ ಅದು ಕರಗೋಗುತ್ತೆ, ಅಷ್ಟು ರುಚಿ ಬರೋದಿಲ್ಲ. ಈಗ ಎಲೆ ಎಲ್ಲ ತೆಗೆದಾಯಿತು. ಈಗ ಇದನ್ನು ಹೆಚ್ಕೊಳ್ಳೋಣ. ನಾವು ಈಗ ಇದನ್ನು ಬೇರೆ ಬೇರೆ ರೀತಿ ಕಟ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ 4 ಎಲೆ ತೊಗೊಂಡು ನಾವು ಅದರಿಂದ ಇಟ್ಕೊಂಡು ಈ ರೀತಿ ನಾನು ಸೈಡ್ ಕಟ್ ಮಾಡ್ತಾ ಬರ್ತೀನಿ. ಸ್ವಲ್ಪ ದಪ್ಪಗೆ ಮಾಡ್ತೀನಿ, ತೆಳ್ಳಗೆ ಮಾಡ್ತೀನಿ, ಈ ರೀತಿ ಮಾಡ್ತಾ ಬರ್ತೀನಿ. ಆವಾಗ ಪಲ್ಯ ಅದ್ರದ್ದು ಬಾಯಿಗೆ ಸಿಗುತ್ತೆ ನಮಗೆ ಕ್ರಂಚಿಯಾಗಿ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡ್ರೆ ತುಂಬಾ ರುಚಿ ಬರುತ್ತೆ ಪಲ್ಯ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಸ್ಟವ್ ಆನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಕಾಯಲಿ. ಎಣ್ಣೆ ಕಾದಿದೆ, ಸಾಸಿವೆ ಕಾಳು ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನ್ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ನೀವು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡನ್ನೂ ಹಾಕ್ಕೊಳ್ಬೋದು. ಇಲ್ಲಿ ನಾನು ಕಡಲೆಬೇಳೆ ಹಾಕಲಿಲ್ಲ. 1 ಒಣ ಮೆಣಸನ್ನು ಹಾಕ್ತಾಯಿದ್ದೀನಿ. 2 ಹಸಿ ಮೆಣಸನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. 1/4 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. 2 ಕಡ್ಡಿ ಕರಿಬೇವಿನ ಸೊಪ್ಪಿನ ಎಲೆ ತೆಗೆದಿದ್ದನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇಡೀ ಎಲೆ ಹಾಕಿದರೆ ಅದನ್ನು ತೆಗೆದಿಡಬೇಕಾಗತ್ತೆ. ಈ ರೀತಿ ಕಟ್ ಮಾಡಿ ಹಾಕಿದರೆ ಅದು ಪಲ್ಯ ಒಟ್ಟಿಗೆ ನಮಗೆ ಗೊತ್ತಾಗೋದಿಲ್ಲ, ನಾವು ತಿಂದುಬಿಡ್ತೇವೆ. ಈ ರೀತಿ ಸಣ್ಣಗೆ ಹೆಚ್ಕೊಂಡು ಅದನ್ನು ತಿಂದರೆ ನಮಗೆ ಹೆಲ್ತಿಗೆ ತುಂಬ ಒಳ್ಳೆಯದು. ಚಟಪಟ ಆಗಿದೆ ನೋಡಿ, ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ, ಆವಾಗ ತೋರಿಸಿದ್ನಲ್ಲ. ಈಗ ಇದಕ್ಕೆ ಹಾಕ್ತಾಯಿದ್ದೀನಿ. ಒಂದು ಸಾರಿ ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಒಗ್ಗರಣೆ ಬೆಂದ ಮೇಲೆ ಇದನ್ನು ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಬೇಕು. ಎಲ್ಲದನ್ನು ಮಿಕ್ಸ್ ಮಾಡಿ ಆಯಿತು. ಈಗ ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ. ನಾನು ಇಲ್ಲಿ 1 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. 1 ಟೀ ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ಇದನ್ನು ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ನೀರನ್ನು ಮಾತ್ರ ಹಾಕಬಾರ್ದು, ಎಲೆಯಲ್ಲಿ ಬೇಕಾದಷ್ಟು ನೀರಿರುತ್ತೆ. ಇದನ್ನು ಗಟ್ಟಿ ಮುಚ್ಚಿ ಇದನ್ನು ಬೇಯಿಸಬೇಕು, ಲೋ ಫ್ಲೇಮ್ನಲ್ಲಿ ಬೇಯಿಸಬೇಕು. ಎಲೆಕೋಸು ಬಿಟ್ಕೊಟ್ಟ ನೀರು ನೋಡಿ, ಇದ್ರ ಮೇಲೆ ಶೇಖರಾಗಿದೆ. ಸ್ವಲ್ಪ ಹೊತ್ತಿನಲ್ಲಿ ಅದು ಬೀಳಲಿಕ್ಕೆ ಶುರುವಾಗುತ್ತೆ. ಆ ನೀರಿಂದನೇ ಅದು ಬೇಯುತ್ತೆ. 5 ನಿಮಿಷ ಆಯಿತು. ಈಗ ನೋಡೋಣ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ, ಎಲ್ಲ ನೀರೆಲ್ಲ ಆರಿದೆ, ಪಲ್ಯ ಆಗಿದೆ. ಈಗ ಎಲೆಕೋಸಿನ ಬಾಜಿಯನ್ನು ನಾನೀಗ ಸರ್ವ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ತುಂಬ ರುಚಿಕರವಾದ, ಬಾಯಿಗೆ ಕರಂ ಕುರುಮ್ ಅಂತ ಸಿಗುವಂತಹ ಎಲೆಕೋಸಿನ ಪಲ್ಯ. ಇದನ್ನು ನಾವು ಚಪಾತಿಗೆ ಹಾಕ್ಕೊಂಡು ತಿನ್ಬೋದು, ಹಾಗೆಯೇ ಅನ್ನಕ್ಕೆ ಸಹ ಕಲಿಸ್ಕೊಂಡು ತಿನ್ಬೋದು. ಸೈಡ್ ಡಿಶ್ ಆಗು ಇದನ್ನು ಉಪಯೋಗಿಸ್ಬೋದು. ತುಂಬಾ ರುಚಿಯಾಗಿರುತ್ತೆ. ಇದನ್ನು ನೀವು ಸಹ ಮಾಡಿ ಹೇಗಾಗಿದೆ ಅಂತ ನೀವು ಕಾಮೆಂಟ್ ಮಾಡಿದರೆ, ಲೈಕ್ ಮಾಡಿದರೆ, ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿದರೆ ನನಗೆ ತುಂಬ ಆನೆ ಬಲ ಬಂದ ಹಾಗೆ ಆಗುತ್ತೆ. ಅನೇಕ ರೆಸಿಪಿಗಳನ್ನು ಮತ್ತೆ ನಾನು ಹಾಕಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.